ಅಂದರೆ ಇಡೀ ವಿಶ್ವದಾದ್ಯಂತ ಯುವಕರಲ್ಲಿ ಮರೆಗುಳಿತನ ಜಾಸ್ತಿ ಆಗ್ತದೆ ಅಂತ ಒಂದು ಸ್ಟಡಿ ಹೇಳ್ತಾ ಇದೆ ಅಂತ. ಡಿಜಿಟಲ್ ಬ್ರೇಕ್ ಅಲ್ಲ, ಡಿಜಿಟಲ್ ಬ್ರೇಕಪ್ಪೇ ಬೇಕು ಇಲ್ಲಿ. ಇವಾಗ ನಮ್ಮ ಯುವಕರಿಗೆ ಬೇಕಾಗಿರೋದು ಬ್ರೇಕಪ್. ಅದು ಒಂದಷ್ಟು ದಿನ ನೀವು ಯು ಮಸ್ಟ್ ಬಿ ಅವೇ ಫ್ರಮ್ ದ ಡಿಜಿಟಲ್. ಇದು ಈಗ ಎಕ್ಸಸೈಸ್ ಮಾಡಿದ್ರೆ ನನಗೆ ಒಳ್ಳೆಯದು, ಮಾಡಿದೆ ನಾನು ರೀಸನ್ ಕೊಡ್ಬೋದು, ಅಯ್ಯೋ ನನ್ನ ನೈಟು ಮಲಗಿದ್ದು ಲೇಟ್ ಆಯಿತು, ನಾನು ತುಂಬ ಬ್ಯುಸಿ ಆದೆ ಅಂತಂದರೆ ಎಕ್ಸ್ಕ್ಯೂಸು ನನಗೆ ನಾನೇ ಮಾಡ್ಕೊಂಡು ನನ್ನ ದೇಹವನ್ನು ನಾನೇ ಹಾಳು ಮಾಡ್ಕೊತಾ ಇರೋದು. ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಯಾವ್ದಾದ್ರು ಕಾಯಿಲೆಲಿದ್ದರೆ ಗನ್ನು ಲೋಡ್ ಆಗಿದೆ ಅಂತಲೇ ನಾವು ತಿಳ್ಕೋಬೇಕು. ಆ ವಿಚಾರಕ್ಕೆ ಗನ್ನು ನಂದು ಲೋಡ್ ಆಗಿದೆ, ಯಾವುದಾದ್ರು ಒಂದು ಟ್ರಿಗರ್ ಒತ್ತಿದ್ರೆ ನನಗೆ, ನೀವು ಯಾವುದೇ ಕಂಟೆಂಟ್ ಓದೋದೇ ಆಗಲಿ, ನೋಡೋದೇ ಆಗಲಿ, ಕೇಳೋದೇ ಆಗಲಿ ಮಾಡಿದಾಗ ಅದು ನಿಮಗೆ ಉಪಯೋಗಕ್ಕೆ ಬರುತ್ತಾ ಅನ್ನುವ ದೃಷ್ಟಿಕೋನದಲ್ಲಿ ನೋಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. rmsampurna.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರ್ ಅವರು, ಚೇರ್ಪರ್ಸನ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಆ್ಯಂಡ್ ಜೆನೋಮಿಕ್ಸ್, ಯೂನಿವರ್ಸಿಟಿ ಆಫ್ ಮೈಸೂರು. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನಮಸ್ತೆ. ಸೊ ನಾವು ಸಾಕಷ್ಟು ವಿಚಾರಗಳು ಇದಕ್ಕಿಂತ ಮುಂಚೆ ಕೂಡ ಮಾತಾಡಿದ್ವಿ. ಇದಕ್ಕಿಂತ ಮುಂಚೆ ವಿಶೇಷವಾಗಿ ಒಂದು ಮಾತಾಡಿದ್ದು ಏನಂದರೆ, ನಾವು ನಿದ್ರೆ ಅದ್ಭುತ ಗುಣಗಳ ಬಗ್ಗೆ ಮಾತಾಡಿದ್ವಿ. ನೋಡಿದಿರೋ ದಯವಿಟ್ಟು ಅದನ್ನು ನೋಡಿ ಅಂತ ನಾನು ಕೇಳ್ಕೊಳ್ತೀನಿ. ಅಂದರೆ ನಿದ್ರಾಹೀನತೆಯಿಂದ ಏನು ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡಿದ್ದೀನಿ. ಅದರ ಒಂದು ಫಲಶ್ರುತಿ ಅಥವಾ ಅದರ ಒಂದು ಬ್ಯಾಡ್ ರಿಸಲ್ಟ್ ಏನು ಅಂದರೆ ಬಹುಶಃ ಮರೆಗುಳಿತನ. ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಇಡೀ ವಿಶ್ವದಾದ್ಯಂತ ಯುವಕರಲ್ಲಿ ಮರೆಗುಳಿತನ ಜಾಸ್ತಿ ಆಗ್ತದೆ ಅಂತ ಒಂದು ಸ್ಟಡಿ ಹೇಳ್ತಾ ಇದೆ ಅಂತ. ಬಟ್ ಈಗ ಯುವಕರಲ್ಲಿ ಜಾಸ್ತಿ ಆಗ್ತಿರೋದಕ್ಕೆ ಏನು ಕಾರಣ, ಏನು ಪರಿಹಾರಗಳು ಮೇಡಮ್? ಸರ್, ಈಗ ನಿಮಗೆ ಗೊತ್ತಿರೋ ಹಾಗೆ ಟೆಕ್ನಾಲಜಿ ಯುಗದಲ್ಲಿ ನಾವಿದ್ದೀವಿ. ಮತ್ತು ಗ್ಲೋಬಲೈಸೇಷನ್ ಆಗಿರೋದ್ರಿಂದ ಕೂತಲೇ ಎಲ್ಲ ನಮಗೆ ಸಿಗ್ತಾ ಇದೆ. ನೀವು ಏನಾದ್ರು ತಿನ್ನಬೇಕು ಅಂತ ಆಸೆ ಪಟ್ಟು ನಿಮ್ಮ ಹತ್ರ ದುಡ್ಡು ಒಂದಿರಬೇಕು, ಮೊಬೈಲ್ ಒಂದಿರಬೇಕು ಕೈಯಲ್ಲಿ, ನಿಮಗೇನು ಬೇಕೋ ಆರ್ಡ್ರ್ ಮಾಡ್ಬೋದು. ಆ ಥರದ್ದು ಅಂದರೆ ಏನು ಬೇಕು ನಮಗೆ ಎಲ್ಲ ಸಿಗ್ತಾ ಇದೆ. ಇದರಿಂದಾಗಿ ಏನಾಗ್ತಾ ಇದೆ ಅಂದರೆ, ಇದರ ಒಂದು ಈ ಟೆಕ್ನಾಲಜಿಯ ಇನ್ನೊಂದು ಕಾರಾಳತೆ ಏನು ಅಂತಂದರೆ, ಬೇಕದು ನಮಗೆ. ಆದರೆ ಟೆಕ್ನಾಲಜಿಯನ್ನು ಬಳಕೆ ಯಾವುದಕ್ಕೆ ಮಾಡಬೇಕು ಅನ್ನೋದ್ರದ್ದು ಸ್ವಲ್ಪ ಅರಿವು ಸಹ ನಮಗಿರಬೇಕು. ಇತ್ತೀಚೆಗೆ ಯುವಕರಲ್ಲಿ ವಿಜ್ಞಾನಿಗಳ ಪ್ರಕಾರ ಈ ಡಿಮೆನ್ಷಿಯಾ ಜಾಸ್ತಿ ಆಗ್ತಾ ಇದೆ, ಮರೆಗುಳಿತನ ಜಾಸ್ತಿ ಆಗ್ತಿದೆ, ಆಂಗ್ಸೈಟಿ ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂಥ ಹಲವಾರು ತೊಂದರೆಗಳು ಇತ್ತೀಚಿನ ದಿನದಲ್ಲಿ ಹೆಚ್ಚಾಗ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಬೇಕಾದಷ್ಟು ಕಾರಣ ಇದೆ. ಮೊದಲನೇದಾಗಿ ನಿದ್ರಾಹೀನತೆಯು ಒನ್ ಆಫ್ ದ ರೀಸನ್ ಅಂತ ಹೇಳ್ಬಹುದು. ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ, ಲಿಂಫ್ಯಾಟಿಕ್ ಸಿಸ್ಟಮ್ ಯಾವ ರೀತಿ ಕಲ್ಮಶಗಳನ್ನು ತೆಗೆದುಹಾಕುತ್ತೆ, ಸರ್ಕ್ಯಾಡಿಯಲ್ ರಿದಮ್ ಯಾವ ರೀತಿ ಅದನ್ನು ಸೆಟ್ ಮಾಡುತ್ತೆ, ಬಯಾಲಜಿಕಲ್ ಕ್ಲಾಕ್ ಅಂತ. ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಅವನು ಎಷ್ಟೇ ಅವನ ಕೆರಿಯರ್ ಬಗ್ಗೆ ಅವನಿಗೆ ಕನ್ಸರ್ನ್ ಇರಲಿ, ಮಾಡಬೇಕು, ಆದರೂ ಎಲ್ಲೋ ಒಂದು ಕಡೆ ಅವನ ನಿದ್ರೆ ಬಗ್ಗೆ ಅವನು ಗಮನ ಕೊಡಲೇಬೇಕಾಗುತ್ತೆ. 6 hours ಸ್ಲೀಪು ಹೆಂಗಾದ್ರೂ ಸಮ್ಮವನು ಅದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋ ಥರ ಅವನ ದಿನಚರಿಯನ್ನು ಅವನು ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಬಹಳಷ್ಟು ಸಮಯನ ನಾವು ಬೇರೆದಕ್ಕೆ ಹಾಕ್ತೀವಿ. ಅದನ್ನು ಬಿಟ್ಟು ಆ ಸಮಯದಲ್ಲಿ ಬೇರೆ ಕೆಲಸನ ಮಾಡಿ ನಿದ್ರೆಗೆ ರಾತ್ರಿ ಹೊತ್ತು ಆದಷ್ಟು ನಮ್ಮ ಒಂದು ಏನಾಗಿ ಎಂಗೇಜ್ ಆಗ್ತೀವಲ್ಲ ಅದನ್ನು ನಾವು ಕಮ್ಮಿ ಮಾಡ್ತಾ ಬಂದರೆ ನಮಗೆ ಒಂದು 6 hours ಸ್ಲೀಪು ಮಸ್ಟ್ ಅಂತಲೇ ಅಂತಾರೆ. 7-8 hours ಬೇಕೇ ಬೇಕು. ಅಟ್ಲೀಸ್ಟ್ ನಿಮ್ಗೆ ಅಷ್ಟು ಆಗ್ತಾ ಇಲ್ಲ ಅಂದರೆ 6 ಗಂಟೆಗಳ ಕಾಲ ನಿದ್ರೆ ಬೇಕೇ ಬೇಕು. ಇನ್ನೊಂದು ಬಹಳ ಮುಖ್ಯವಾದದ್ದು, ಈಗ ಸಾಫ್ಟ್ ಡ್ರಿಂಕ್ಸ್ ಹೆಚ್ಚಾಗಿ ನಾವು ಎಲ್ಲ ಕಡೆ ಅದನ್ನು ಬಳಸ್ತೀವಿ. ನೀವು ಯಾವುದೇ ಒಂದು ಫಂಕ್ಷನ್ಗೆ ಹೋದ್ರೂ ಸಾಫ್ಟ್ ಡ್ರಿಂಕ್ಸು ಕೊಡ್ತಾರೆ. ಅಲ್ಲಿ ನಮಗೆ ಎಳನೀರಾಗಲಿ, ಮಜ್ಜಿಗೆ ಆಗಲಿ, ಗಂಜಿ ಆಗಲಿ ಕೊಡೋ ಅಂಥದ್ದು ಬಹಳ ಅಪರೂಪ ಅಂತ ಅನ್ಬೋದು. ಆ ಥರದ್ದು ಸಿಕ್ಕೋದಿಲ್ಲ. ಹಾಗಾಗಿ ಈ ಸಾಫ್ಟ್ ಡ್ರಿಂಕ್ಸ್ಗಳಲ್ಲೂ ಸಹ ಅದರಲ್ಲಿ ಏನಾಗುತ್ತೆ ಅಂದರೆ, ಅದರಲ್ಲಿರುವ ರಾಸಾಯನಿಕಗಳು ಏನು ಮಾಡುತ್ತೆ ಅಂದರೆ, ನಮ್ಮ ದೇಹದ ಒಳಗೆ ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅಂತ ಕೆಲವೊಂದು ಆಕ್ಸಿಜನ್ ಸ್ಪೀಷೀಸ್ನ ಬಿಡುಗಡೆ ಮಾಡುತ್ತೆ. ಅದನ್ನು ವಿಷ ಅಂತ ನಾವು ತಿಳ್ಕೊಳ್ಳೋಣ. ಹಾಗಾಗಿ ಹೊರಗಡೆಯಿಂದ ಎಷ್ಟು ನಾವು ಈ ವಿಷಗಳನ್ನು ದೇಹಕ್ಕೆ ತಗೊಂತೀವಿ, ದೇಹ ಅದನ್ನು ಹೊರಹಾಕೋ ಶಕ್ತಿ ಇದೆ ಅದಕ್ಕೆ, ಆದರೆ ಒಂದು ಮಟ್ಟಕ್ಕಿರುತ್ತೆ. ಆದರೆ ಆ ಮಟ್ಟವನ್ನು ಮೀರಿದಾಗ ಏನಾಗುತ್ತೆ, ನಿಮಗೆ ಅದು ದೇಹದಲ್ಲಿ ಅಕ್ಯುಮುಲೇಟ್ ಆದಾಗ ಅದು ಅದರಲ್ಲೂ ಮುಖ್ಯವಾಗಿ ಮೆದುಳಿಗೆ ಜಾಸ್ತಿ ಥ್ರೆಟ್. ಇದು ಬೇರೆ ಅಂಗಾಂಗಗಳಿಗೆ ಥ್ರೆಟ್ ಇದೆ, ಆದರೆ ಮೆದುಳಿಗೆ ಇದರಿಂದ ಮೆದುಳು ತುಂಬ ಸೆನ್ಸಿಟಿವ್ ಅದು. ಹಾಗಾಗಿ ನೋಡಿ, ಅದು ಎಷ್ಟು ಚೆನ್ನಾಗಿ ಎಲ್ಲ ಕವರ್ ಆಗಿ ಸ್ಕಲ್ಲಿಂದ ಕವರ್ ಆಗಿದೆ, ಬಟ್ ವೆರಿ ಸೆನ್ಸಿಟಿವ್ ಟಿಶ್ಯೂ ಅದು. ಹಾಗಾಗಿ ಏನಾಗುತ್ತೆ, ಮೆದುಳಿಗೆ ಡ್ಯಾಮೇಜ್ ಆಗುವ ಸಾಧ್ಯತೆ ಜಾಸ್ತಿ.
ಇದರ ಜೊತೆಗೆ ಜಂಕ್ ಆಹಾರ, ಅದರ ಬಗ್ಗೆ ಜಗತ್ತಿನಲ್ಲಿ ಎಲ್ಲರೂ ಮಾತಾಡ್ತಾರೆ. ನೀವು ಸುಮ್ಮನೆ ಒಂದು ಯೂಟ್ಯೂಬ್ ಹೋದರೆ ಜಂಕ್ ಆಹಾರದ ಕುರಿತು ಅದರದ್ದು ಏನೇನು ತೊಂದರೆಗಳಾಗುತ್ತೆ, ದುಷ್ಪರಿಣಾಮ ಅನ್ನೋದು ಬೇಕಾದಷ್ಟು ಸಂಶೋಧಕರಾಗ್ಬೋದು, ವೈದ್ಯರುಗಳಾಗಿರ್ಬೋದು, ಎಲ್ಲರೂ ಅದರ ಬಗ್ಗೆ ಹೇಳ್ತಾರೆ. ಹಾಗಾಗಿ ಜಂಕ್ ಆಹಾರವನ್ನು ಅದಕ್ಕೊಂದು ಮಿತಿ ಇರಲಿ. ಅದು ರುಚಿಯಾಗಿರ್ಬೋದು, ನಮಗೆ ಎಲ್ಲ ಕಡೆ ಅವೈಲಬಿಲಿಟಿ ಇರ್ಬೋದು, ಎಲ್ಲ ಇದ್ರೂ ಸಹ ತಿನ್ನಬೇಕಾದ್ರೆ ಇದರಿಂದ ನನ್ನ ದೇಹಕ್ಕೆ ಏನಾದ್ರು ಪ್ರಯೋಜನ ಆಗುತ್ತಾ, ಆಹಾರ ಪೂರಕನ ಅಂತ ನೋಡ್ಕೊಂಡು ನಾವು ಇದು ಮಾಡಬೇಕು. ಇದರ ಹೊರತಾಗಿ ನಾವು ಹಾಗೆ ನೋಡೋದಾದರೆ ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಆಲ್ರೆಡಿ ಅಜ್ಜನಿಗೆ ಇದು ಡಿಮೆನ್ಷಿಯಾ ಆಗಿತ್ತು ಅಥವಾ ಅಲ್ಝೈಮರ್ ಆಗಿತ್ತು ಅಂತಂದರೆ ನಮ್ಮದು ಫ್ಯಾಮಿಲಿ ಹಿಸ್ಟ್ರಿ ಏನಾದರೂ ಯಾವ್ದಾದ್ರು ಕಾಯಿಲೆಯಲ್ಲಿದ್ದರೆ ಗನ್ನು ಲೋಡ್ ಆಗಿದೆ ಅಂತಲೇ ನಾವು ತಿಳ್ಕೋಬೇಕು. ಆ ವಿಚಾರಕ್ಕೆ ಗನ್ನು ನಂದು ಲೋಡ್ ಆಗಿದೆ, ಯಾವುದಾದ್ರು ಒಂದು ಟ್ರಿಗರ್ ಒತ್ತಿದ್ರೆ ನನಗೆ ಅದು ಸಾಧ್ಯತೆ ಬರುತ್ತೆ. ಬೇರೆಯವರಿಗೆ ಹೋಲಿಸಿದರೆ ಫ್ಯಾಮಿಲಿ ಹಿಸ್ಟ್ರಿ ಇದ್ದವ್ರಿಗೆ ಬಹಳ ಬೇಗ ಅದು ಬರೋ ಅಂಥದ್ದು. ನಂತರ ಸೋಷಿಯಲ್ ಕಮ್ಯುನಿಕೇಷನ್ನು, ಇದು ಬಹಳ ಮುಖ್ಯ. ಮನುಷ್ಯ, ನಾನು ಎಲ್ಲ ವಿಡಿಯೋಗಳಲ್ಲೂ ಹೇಳ್ತಾ ಬಂದಿದ್ದೀನಿ, ಸಂಘಜೀವಿ. ಅವನು ಪರಸ್ಪರ ಒಂದು ಸಮಾಜದಲ್ಲಿ ಸಂವಹನ ನಡೆಸ್ತಾ ಇರಬೇಕು, ಪೂರಕವಾಗಿರಬೇಕು, ಒಳಗೊಳ್ಳುವಿಕೆ ಅಂತಾರಲ್ವ, ಇನ್ಕ್ಲೂಷನ್ನು, ಅದು ಬಹಳ ಮುಖ್ಯ. ಆದರೆ ನಾವೇನಾಗ್ತಾ ಇದೆ ಅಂದರೆ ಸ್ವಲ್ಪ ಐಸೋಲೇಷನ್ನು ಜಾಸ್ತಿ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಒಂದು ಈಗೋನೋ ಏನೋ ಒಂದು ಪ್ರಾಬ್ಲಮ್ ಇರುತ್ತೆ, ನಾವು ಸಾಮಾನ್ಯವಾಗಿ ಒಳಗೊಳ್ಳುವಿಕೆಯಲ್ಲಿ ಇರೋದಿಲ್ಲ. ಇದರಿಂದ ತೊಂದರೆ ನಮಗೆ ಹೊರತು ಬೇರೆ ಯಾರಿಗೂ ಸಮಾಜಕ್ಕೇನಾಗಲ್ಲ, ತೊಂದರೆ ಆಗೋದು ನನಗೇನೆ. ಹಾಗಾಗಿ ನನಗೆ ಬೇಕಾ, ನನಗೆ ಆರೋಗ್ಯ ಚೆನ್ನಾಗಿರ್ಬೇಕಾ, ನಾನು ಒಂದು ಮೆಟ್ಲು ಕೆಳಗೆ ಇಳಿಲೇಬೇಕಾಗುತ್ತೆ. ಈಗ ಬೇಕಾಗಿರೋದು ನನಗೆ, ಐ ಮೀನ್ ರಿಸೀವಿಂಗ್ ಎಂಡ್ ಅಂದಾಗ ನಾನು ಇಳಿಲೇಬೇಕು. ಏಕೆಂದರೆ ನಾನು ಯಾವುದೋ ಒಂದು ಸಮಾರಂಭಕ್ಕೆ ಹೋಗಿಲ್ಲ ಅಂದರೆ ಸಮಾರಂಭ ನಿಲ್ಲಲ್ಲ, ಮದುವೆ ನಿಲ್ಲಲ್ಲ, ಎಲ್ಲದೂ ಚೆನ್ನಾಗೇ ಇರುತ್ತೆ. ಲಾಸ್ ಆಗೋದು ಯಾರಿಗೆ? ನನಗೆ. ಹಾಗಾಗಿ ಅದು ಬಹಳ ಮುಖ್ಯ. ಎಲ್ಲದಕ್ಕಿಂತ ನಾವು 3 ಮುಖ್ಯವಾದ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನ ಇಲ್ಲಿ ನಾವು ನೋಡೋಣ. ಮೊದಲನೇದು ಡಿಜಿಟಲ್ ಬ್ರೇಕ್ ಅಂತ ತಗೊಳ್ಳಿ. ಈಗ ಡಿಜಿಟಲ್ ಎಲ್ಲದೂ ಬ್ರೇಕಪ್ ಮಾಡ್ಕೊತೀರಲ್ವಾ, ಡಿಜಿಟಲ್ ಬ್ರೇಕ್ ಅಲ್ಲ, ಡಿಜಿಟಲ್ ಬ್ರೇಕಪ್ಪೇ ಬೇಕು ಇಲ್ಲಿ. ಇವಾಗ ನಮ್ಮ ಯುವಕರಿಗೆ ಬೇಕಾಗಿರೋದು ಬ್ರೇಕಪ್. ಅದು ಒಂದಷ್ಟು ದಿನ ನೀವು ಯು ಮಸ್ಟ್ ಬಿ ಅವೇ ಫ್ರಮ್ ದ ಡಿಜಿಟಲ್. ಇದು ಈಗ ನೋಡಿ, ಕೆಲವರೆಲ್ಲ ಒಂದಷ್ಟು ಪ್ರವಾಸ ಅಂತ ಹೋಗ್ತಾರೆ, ಅಲ್ಲೂ ಎಲ್ಲ ಕ್ಯಾರಿ ಮಾಡ್ತಾರೆ, ಅಲ್ಲೂ ಮೊಬೈಲು ಕ್ಯಾರಿ ಮಾಡ್ತಾರೆ, ಲ್ಯಾಪ್ಟಾಪ್ ಕ್ಯಾರಿ ಮಾಡ್ತಾರೆ, ಸರ್ಫೇಸ್ ಪ್ರೋ, ಟ್ಯಾಬ್, ಎಲ್ಲದು ಮನೇಲಿ ಏನಿರುತ್ತೆ ಆ್ಯಸ್ ಸಚ್ಚು ಮನೆಯೇ ಅಲ್ಲಿ ಹೊತ್ಕೊಂಡು ಹೋಗ್ತಾರೆ. ಅಲ್ಲೇನು ಸುಮ್ಮನಿರಲ್ಲ, ಅಲ್ಲೂ ಫೋನು, ಅಲ್ಲೂ ಮೊಬೈಲು, ಅಲ್ಲೂ ಇದು. ನೀವು ಅಲ್ಲಿ ಹೋಗೋದು ಏನಕ್ಕೆ? ಇದರಿಂದ ಹೊರಗಡೆ ಬಂದು ಪ್ರಕೃತಿಯಲ್ಲಿದ್ದಾಗ ಮಾತ್ರ ನಿಮ್ಮ ದೇಹದಲ್ಲಿ ಬದಲಾವಣೆಗಳಾಗುತ್ತೆ. ಅದು ಬೇಕು ರಿಲ್ಯಾಕ್ಸೇಷನು. ಆದರೆ ಹಂಗೆ ಮಾಡೋದಿಲ್ಲ. ಪ್ಲೇಸ್ ಬದಲಾಗುತ್ತೆ, ಜನ ಅವರೇ, ಎಲ್ಲ ಸೆಟಪ್ಪು ಅದೇ. ಆದರೆ ಹಂಗೆ ಆಗಬಾರ್ದು. ನಮಗೆ ರಿಲ್ಯಾಕ್ಸ್ ಆಗಬೇಕು ಅಂದರೆ ಡಿಜಿಟಲ್ ಬ್ರೇಕಪ್ ಅಂತಾರೆ. ಈಗ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಬ್ರೇಕಪ್ ಮಾಡ್ಕೊಂಡು ಅವ್ರ ಮುಖ ನೋಡಲ್ವಲ್ಲ, ಆ ಥರ ಒಂದು ಸ್ವಲ್ಪ ಡಿಜಿಟಲ್ ಬ್ರೇಕಪ್ನು ಮಧ್ಯ 1-2 ದಿನ 3 ದಿನ ನೀವು ಪ್ರವಾಸಕ್ಕೆ ಹೋದಾಗ ಏನೂ ಆಗಲ್ಲ. ನಾವು ಅನ್ಕೊಂತೀವಿ ನಾನು ಅವ್ರಿಗೆ ಅವೈಲಬಲ್ ಇಲ್ಲ ಅಂದರೆ ಜಗತ್ತೇ ಮುಳುಗೋಗುತ್ತೆ ಅಂತ. ಏನೂ ಮುಳುಗಿರಲ್ಲ, ಅದು ಹಾಗೆಯೇ ಅದ್ರ ಪಾಡಗದು ನಡ್ಕೊಂಡು ಹೋಗ್ತಿರುತ್ತೆ. ನಾವು ಒಂಥರ ಮೂರ್ಖರು. ನಾನಿಲ್ಲ ಅಂದರೆ ಜಗತ್ತಿಲ್ಲ ಅಂತ ಅನ್ಕೊಂತೀವಿ, ಆದರೆ ನಾವಿಲ್ಲ ಅಂದರೆ ಇನ್ನೂ ಚೆನ್ನಾಗೇ ಇರುತ್ತದು. ಹಾಗಾಗಿ ಡಿಜಿಟಲ್ ಬ್ರೇಕಪ್ಪು ಬೇಕೇ ಬೇಕು. ಇನ್ನೊಂದು ಎರಡನೇದು ಬಹಳ ಮುಖ್ಯವಾದದ್ದು, ಯಂಗ್ಸ್ಟರ್ಸು ಕಮ್ ಔಟ್ ಫ್ರಮ್ ದ ಕಂಫರ್ಟಬಲ್ ಝೋನ್. ನೀವು ಏನಾದರೂ ಕಲಿಬೇಕು, ಸಾಧನೆ ಮಾಡಬೇಕು ಅಂದರೆ ಕಂಫರ್ಟಬಲ್ ಝೋನಲ್ಲಿ ಖಂಡಿತ ಸಾಧ್ಯನೇ ಇಲ್ಲ, ಮಾಡೋಕ್ಕಾಗಲ್ಲ. ಉದಾಹರಣೆಗೆ ಮಕ್ಕಳುಗಳು ಪಾಠ ಓದ್ತಿರ್ತಾರೆ, ಚೇರ್ ಮೇಲೆ ಕೂತ್ಕೊಂಡು ಅವನು ಓದಿದ್ರೆ ಅವನು ಚೆನ್ನಾಗಿ ಓದ್ತಾ ಇರ್ತಾನೆ. ಬೆಡ್ ಮೇಲೆ ಕೂತ್ಕೊಂಡು ಓದೋಕ್ಕೆ ಶುರು ಮಾಡಿದ್ರೆ 10 ನಿಮಿಷಕ್ಕೆ ಮಲಗಿರ್ತಾನೆ. ಅದು ಬೆಡ್ ಕಂಫರ್ಟಬಲ್ ಝೋನು. ಚೇರಿಗೆ ನೀವು ಕೂತಿರಲೇಬೇಕು ಅಲ್ವಾ, ತಲೆ ಹಿಂಗೆ ಇರಬೇಕು, ದೇಹ ಸ್ಟ್ರೈಟ್ ಆಗಿರಬೇಕು. ಹಾಸಿಗೆ ಮೇಲೆ ಮಲಗಿರ್ತೀವಿ, ಶುರು ಮಾಡಿದ ತಕ್ಷಣ ಅದು ನಿದ್ರೆನೇ. ಈಗ ನಿದ್ರೆ ಮಾಡೋರೆ ಹಾಸಿಗೆ ಮೇಲೆ ಓದೋದು. ಕಳ್ಳರುಗಳು ನಾನು ನೋಡಿದ್ದೀನಿ. ಮಕ್ಕಳು ಇಲ್ಲ, ನನ್ನ ಚೇರ್ ಮೇಲೆ ಆಗಲ್ಲ, ನನ್ನ ಹಾಸಿಗೆ ಅಂದರೆ ನೋಡು ನೀನು ನಿದ್ರೆ ಮಾಡೋಕ್ಕೆ ಇದೊಂದು ಪೀಠಿಕೆ ಆಗ್ತಿದೆಯಾ ಅಂತ. ಸೊ ಕಂಫರ್ಟಬಲ್ ಝೋನಲ್ಲಿ ಯಾವ ವ್ಯಕ್ತಿ ಇರ್ತಾನೆ ಅವನ ಮೆದುಳು ಒಂಥರ ಹಾಗೆ ಅದು ಹಿಂಗೆ ಶ್ರಿಂಕ್ ಆಗ್ತಾ ಬರುತ್ತೆ. ನಿನಗೆ ಪ್ರತಿಯೊಂದಕ್ಕೂ ಮಾನವನ ವಿಕಾಸ ನೋಡಿದಾಗ ಮನುಷ್ಯ ಕಾಡಿನಲ್ಲಿ ಗುಹೆಯಲ್ಲಿ ಇದ್ದವನು ಮಂಗಳ ಗ್ರಹಕ್ಕೆ ಹೇಗೆ ಹೋದ? ಅದೇ ಮೆದುಳು. ಆದರೆ ಆ ಮೆದುಳಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಬಂತು. ನಿಮಗೆ ಇದು ಬೆಂಕಿ ಕಂಡಿಡ್ದ ಬಟ್ಟೆಗಳು, ಟೆಕ್ನಾಲಜಿ, ಇವಾಗಿನ ನಮ್ಮ ಪರಿಸ್ಥಿತಿಗೂ ನೀವು ಮಂಗನಿಂದ ಮಾನವ ಅಂತಂದ್ರೂ ನಂಬಕ್ಕಾಗಲ್ಲ ನಾವು. ಕಾರಣ ಏನು ಅಂದರೆ ಅದೇ ಮೆದುಳೇ ಆ ಒಂದು ಡೆವಲಪ್ಮೆಂಟ್ ಆಗಿ. ಏನಕ್ಕೆ ಅಂದರೆ ಕಂಫರ್ಟ್ ಬೇಕು ಅಂತ ಅವನು ಮಾಡ್ಕೊಂಬಂದಿದ್ದು. ಅವನು ಕಂಫರ್ಟಬಲ್ ಝೋನಲ್ಲಿ ಇರಲಿಲ್ಲ ಅವನು.
ನೀವು ಕಂಫರ್ಟಬಲ್ ಝೋನಲ್ಲಿ ನಿಮಗೆಲ್ಲ ಕೊಟ್ಟಾಗ ನಿಮ್ಮ ಮೆದುಳು ಏನು ಕೆಲಸ ಮಾಡಲ್ಲ. ಊಟ ಸಿಕ್ತು, ದುಡ್ಡಿದೆ, ಕಾರಿದೆ, ಆಳು ಕಾಳು, ಮೆದುಳು ಏನಾಗುತ್ತೆ, ಏನು ಬೇಕು, ಏನು ಯೋಚನೆ ಮಾಡುತ್ತೆ, ಏನೂ ಇಲ್ಲ. ನಿಮ್ಗೆ ಯಾವಾಗ ಊಟ ಇಲ್ಲ, ತಡಿ ನನ್ನ ಆಹಾರ ಹೇಗೆ ಹುಡುಕಬೇಕು ಅಂತ ನೋಡುತ್ತದು. ನಿಮಗೆ ವೆಹಿಕಲ್ಲು ಯಾವಾಗಿಲ್ಲ, ತಡಿ ನಾನು ಕಂಡುಹಿಡಿಯೋಣ ಹೊಸದಾಗಿ ಇನ್ನೂ ಚೆನ್ನಾಗಿ. ಅಂದರೆ ಈ ಎಲ್ಲ ಆವಿಷ್ಕಾರಗಳು, ಸಂಶೋಧನೆಗಳು ಯಾರು ಅನ್ಕಂಫರ್ಟಬಲ್ ಝೋನಲ್ಲಿ ಇರ್ತಾರೆ ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಆಗಿರೋದು. ಜಗತ್ತಿನ ಇತಿಹಾಸವನ್ನು ನೀವು ತೆಗೆದು ನೋಡಿದ್ರೆ ಎಲ್ಲರದ್ದು ಒಂದೇ ಪ್ಯಾಟ್ರನ್ ನಮಗೆ ಸಿಕ್ಕೋದು. ಯಾವ ಪ್ಯಾಟ್ರನ್ ಅಂದರೆ, ಸಾಧಕರು ಯಾರು ಅಂದರೆ ಅವರು ಕಷ್ಟಪಟ್ಟವರು, ಅವರು ನನಗಲ್ಲದೆ ಹೋದರೂ ಸಮಾಜಕ್ಕೆ ಏನಾದರೂ ನಾನು ಕೊಡುಗೆ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಮಾಡಿದಂಥವ್ರನ್ನೇ ನಾವು ನೋಡೋದು. ಹಾಗಾಗಿ ಕಮ್ಔಟ್ ಫ್ರಮ್ ದ ಕಂಫರ್ಟಬಲ್ ಝೋನ್. ಬ್ರೈನ್ಗೆ ಹೊಸ ಮ್ಯಾಥ್ಗಳನ್ನ ಕೊಡಿ. ಯಾವ ಥರ ಅಂದರೆ, ನಿಮಗೆ ಈ ಮರೆಗುಳಿತನ ಬರಬಾರ್ದು ಅಂದರೆ ಹೊಸ ಟಾಸ್ಕ್ ಅಂದರೆ ಲ್ಯಾಂಗ್ವೇಜ್ ಕಲಿಯೋದು, ಆಮೇಲೆ ಬೇರೆ ಏನಾದ್ರು ಸ್ಕಿಲ್ಸ್ಗಳು, ಮ್ಯೂಸಿಕ್ ಆಗ್ಬೋದು, ಲ್ಯಾಂಗ್ವೇಜ್ ಆಗ್ಬೋದು. ಅಂದರೆ ನಮ್ಮ ಮತ್ತು ಮೆಮೊರಿ ಇದನ್ನು ಶಾರ್ಪನ್ ಮಾಡೋ ಅಂತಹ ಕೆಲವೊಂದು ಕೆಲಸಗಳು ಏನಿದೆ, ಮೊದಲೆಲ್ಲ ಮಾಡ್ತಾಯಿದ್ರು, ಹಿರಿಯರೆಲ್ಲ ಮಾಡ್ತಿದ್ರು ನೋಡಿ. ಕ್ಯಾಲ್ಕುಲೇಟ್ರ್ ಯಾರೂ ಬಳಕೆ ಮಾಡ್ತಿರ್ಲಿಲ್ಲ. ಹಾಲ್ನವನು ಎಷ್ಟಾಗಿದೆ ಈ ತಿಂಗಳು ಅಂತಂದರೆ ಬಾಯಲ್ಲೇ ಲೆಕ್ಕ ಹಾಕ್ಬಿಟ್ಟು ಹೇಳೋರು. ಈಗಲೂ ಸಹ ನೀವು ಕೆಲವು ಶಾಪ್ಗಳಿಗೆ ಹೋಗಿ, ಈ ಕೆಲವರು ಮಾರ್ವಾಡಿಗಳು ಇಟ್ಟಿರ್ತಾರಲ್ಲ, ಅಲ್ಲಿ ಅವ್ರ ಮಕ್ಕಳೇನೋ ಅವ್ರು ಜಾಸ್ತಿ ಏನು ಓದಿರಲ್ಲ, ಮೊದಲೇ ಬಿಸ್ನೆಸ್ಸು ಬಂದಿರ್ತಾರೆ. ಅವರಷ್ಟು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ನು ನಾವು ಕ್ಯಾಲ್ಕುಲೇಟ್ರಲ್ಲಿ ನಾವು ತಪ್ಪು ಮಾಡಿರ್ತೀವಿ. ಪ್ಲಸ್ ಮಾಡಿ ಮಾಡೋಷ್ಟರಲ್ಲಿ ಏನೋ ಹೋಗ್ಬಿಟ್ಟಿರುತ್ತೆ. ಅವನು ಬರೀ ಬಾಯಲ್ಲಿ ಒಂದು ನಿಮಿಷಕ್ಕೆ ಹೇಗೆ ಸಾಧ್ಯ ಅಂದರೆ ನ್ಯೂರೋಪ್ಲಾಸ್ಟಿಸಿಟಿ, ಬ್ರೈನಿನ ಆ ಭಾಗ ಬಳಕೆ ಮಾಡಿ 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 ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಇಲ್ಲಿ ಹಾಗೆಯೇ ನೀವು ಬಳಕೆ ಮಾಡಿದಷ್ಟು ನಿಮ್ಮ ದೇಹದ ಅಂಗಾಂಗಗಳು ಕೆಲಸ ಮಾಡುತ್ತೆ. ನೀವು ಹಾಗೆ ಇಟ್ಟರೆ ಯಾವ ಇಟ್ಟ ವಸ್ತು ಹಾಗೆ ಅಲ್ಲೇ ಹಾಳಾಗ್ತಾ ಬರುತ್ತೆ. ಆ ಥರ ನೀವು ಯಾವಾಗ ಬಳಕೆ ಮಾಡೋದಿಲ್ಲ ಆವಾಗ ನರಕೋಶಗಳು ಹಾಗೇ ಅದು ಶ್ರಿಂಕೇಜ್ ಆಗಿ ಅದು ಸಾಯಕ್ಕೆ ಆರಂಭ ಆಗುತ್ತೆ. ಇನ್ನೊಂದು ಭಾಳ ಮುಖ್ಯವಾದದ್ದು ಯಾವುದು ಅಂತಂದರೆ, 3ನೇ ಪಾಯಿಂಟು, ವೆರಿ ಇಂಪಾರ್ಟೆಂಟ್ ಫಾರ್ ಯಂಗ್ಸ್ಟರ್ಸು. ನಾವು ಸುತ್ತಮುತ್ತ ಇರೋದು ನಾವು ತಿಳ್ಕೋಬೇಕು. ನನ್ನ ಸುತ್ತಮುತ್ತ ಇರೋದು ವಿಷದ ಒಂದು ಪರಿಸರದಲ್ಲಿ ನಾನಿದ್ದೀನಿ ಅಂತ. ಆ ವಿಷದಲ್ಲಿ ಮೊದಲನೇ ವಿಷ ಯಾವುದು ಅಂತಂದರೆ ಡಿಜಿಟಲ್ ಟಾಕ್ಸಿನ್. ಡಿಜಿಟಲ್ ಟಾಕ್ಸಿನ್ ಏನಂದರೆ, ನಿನಗೆ ಕೆಟ್ಟ ವಿಚಾರಗಳು ಕೂತಲ್ಲೇ ಸಿಕ್ಕುತ್ತೆ ನಿನಗೆ. ನಾನು ಅದೇ ಹೇಳಿದೆ, ನನ್ನ ಚೈನಾ ಪ್ರವಾಸದಲ್ಲಿ ನಾನು ಹೇಳಿದ್ನಲ್ಲ, ಅಲ್ಲಿವ್ರಿಗೆ ಯಾವುದೋ ಹೊರಗಡೆದು ಏನೂ ಗೊತ್ತಾಗ್ತಾ ಇಲ್ಲ, ಆರಾಮಾಗಿದ್ದಾರೆ. ನಮ್ಗೆ ಆ ಥರ ಅಲ್ಲ, ಅಕ್ಕಪಕ್ಕದಲ್ಲಿ ಏನಾಯಿತು, ಅಲ್ಲೇನಾಯಿತು, ಇಲ್ಲೇನಾಯಿತು, ಅದು ಟಾಕ್ಸಿನ್ನೇ ಅದು. ಅದಕ್ಕೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ, ಈಗ ಯಾವುದೇ ಒಂದು ಕಾರ್ಯಕ್ರಮ ಅಂತ ನಾನು ಹೋಗಬೇಕು ಅಂದರೆ ಫಸ್ಟು ನೋಡ್ತೀನಿ ಯಾರು ಸ್ಪೀಕರ್ಸು, ಯಾರಿದ್ದಾರೆ, ಏನು ಕಂಟೆಂಟ್ ಇದೆ. ನಾನು ಅಲ್ಲಿ ಹೋದರೆ ನನಗೆ ಏನು ಜ್ಞಾನಾರ್ಜನೆಗೆ ಏನಾದರೂ ಅನುಕೂಲ ಇದೆಯಾ, ಆ ಜ್ಞಾನಾರ್ಜನೆಗೆ ಅನುಕೂಲ ಇಲ್ಲ ಅಂದರೆ ನಾನು ಹೋಗ್ತಾ ಇಲ್ಲ. ಕಾರಣ ಏನಂದರೆ, ನನ್ನ ಸಮಯ ವ್ಯರ್ಥ ಆಗುತ್ತೆ. ಅಲ್ಲಿ ಹೋಗಿ ಅವ್ರು ಏನೂ ಹೇಳಲ್ಲ ಅಂತಂದರೆ ನನ್ನ ಎನರ್ಜಿ, ನನ್ನ ಸಮಯ, ಆಮೇಲೆ ನನಗೆ ನನ್ನ ಕಾಗ್ನೇಟಿವ್ ಇದಕ್ಕೆ ಸಪೋರ್ಟಿವ್ ಆಗಿ ಜಾಸ್ತಿ ಸಿಕ್ಕಬೇಕು. ನನಗೆ ಅದು ಸಿಕ್ಕಲ್ಲ ಅಂದರೆ ನಾನು ಏನು ಕಲಿಗೆ ಹೋಗಬೇಕು. ಹಾಗಾಗಿ ನೀವು ಯಾವುದೇ ಕಂಟೆಂಟ್ ಓದೋದೇ ಆಗಲಿ, ನೋಡೋದೇ ಆಗಲಿ, ಕೇಳೋದೇ ಆಗಲಿ ಮಾಡಿದಾಗ ಅದು ನಿಮಗೆ ಉಪಯೋಗಕ್ಕೆ ಬರುತ್ತಾ ಅನ್ನುವ ದೃಷ್ಟಿಕೋನದಲ್ಲಿ ನೋಡಿ. ಕಂಟೆಂಟ್ ಇದ್ದರೆ ತಗೊಳ್ಳಿ, ಒಳ್ಳೆಯದು, ನಾಲೆಡ್ಜು ನಿಮಗೆ ಅದ್ರ ಬಗ್ಗೆ ಯಾವುದೇ ಆಗ್ಬೋದು, ಹಣಕಾಸಿನ ಬಗ್ಗೆ ಆಗ್ಬೋದು, ಸಮಾಜದ್ದು. ಬಟ್ ಅದು ಬಿಟ್ಟು ಆ ಕಂಟೆಂಟಿಂದ ನನಗೇನು ಪ್ರಯೋಜನ ಇಲ್ಲ ಅಂತಂದರೆ ಆದಷ್ಟು ನೀವು ಅದನ್ನು ಡಿಜಿಟಲ್ ಟಾಕ್ಸಿನ್ ಅಂತ ಕರಿತೀವಿ ನಾವು. ಈ ಬೇಡದಂದು, ನಮಗೇನೂ ಬೇಡದೇ ಇರೋದನ್ನು ಡಿಜಿಟಲ್ ಟಾಕ್ಸಿನ್, ಅದೊಂದು ಬಹಳ ಮುಖ್ಯವಾದದ್ದು. ಇದರ ಡಿಜಿಟಲ್ ಟಾಕ್ಸಿನ್ ಹೊರತಾಗಿ ನಮಗೆ ಇನ್ನೊಂದು ಬಹಳ ಮುಖ್ಯವಾದದ್ದು ಯಾವುದು ಅಂತಂದರೆ ಇನೇಲ್ ಮಾಡ್ತಾ ಇರ್ತೀವಿ ಟಾಕ್ಸಿನ್ಸ್ಗಳು ಅಥವಾ ವಿಷಗಳನ್ನು ನಾವು ಎಷ್ಟು ಇನೇಲ್ ಮಾಡ್ತೀವಿ ಮೂಗಿನ ಮುಖಾಂತರ, ಮೆದುಳಿಗೆ ಅದು ಎಫೆಕ್ಟ್ ಮಾಡುತ್ತೆ. ಅಥವಾ ತಿನ್ನೋದು, ಇಂಜೆಕ್ಷನ್ ಅಂತ ಕರಿತೀವಿ, ಆಹಾರದ ಮುಖಾಂತರ, ನೀರಿನ ಮುಖಾಂತರ ದೇಹವನ್ನು ಸೇರುವಂತಹ ವಿಷಗಳೇನಿದೆಯಲ್ಲ ಅದು ಸಹ ಇದು ಮಾಡುತ್ತೆ. ಇನ್ನೊಂದು ಬಹಳ ಮುಖ್ಯವಾದ ಟಾಕ್ಸಿನ್ನು ಡಿಜಿಟಲ್ ಥರ ಎಮೋಷನಲ್ ಟಾಕ್ಸಿನ್. ಎಮೋಷನ್ಸ್ಗಳು, ಈಗ ನೋಡಿ ಎಲ್ಲೋ ಏನೋ ಆಯಿತು, ನನಗೆ ಎಮೋಷನ್ ಇಲ್ಲಿ ಜಾಸ್ತಿ ಆಯಿತು, ಕುದೀತಾ ಇದೆ ನನ್ನ ರಕ್ತ, ನಾನು ಏನು ಮಾಡ್ತೀನಿ, ನನಗೇನು ಮಾಡೋಕ್ಕಾಗ್ತಾಯಿಲ್ಲ. ಈಗ ಎಮೋಷನ್ನು ನನ್ನ ಕೈಲಿ ಮಾಡೋಕ್ಕಾಗಬೇಕದು. ಎಲ್ಲೋ ಏನೋ ಆಯಿತು. ಆದರೆ ಈಗ ಉದಾಹರಣೆಗೆ ಹೇಳಬೇಕು ಅಂದರೆ, ಯಾವುದೋ ಒಂದು ವಿಚಾರಕ್ಕೆ ಜನಸಾಮಾನ್ಯರು, ನಾನು ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀನಿ, ಕೆಲವು ವಿಡಿಯೋಗಳಲ್ಲಿ ಹೇಳ್ತಾ ಇರ್ತಾರೆ, ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ. ಬರೀ ಬಾಯಲ್ಲಿ ಹೇಳೋದೇ ಅಲ್ಲ, ಅವ್ರು ಹೋಗಿ ಮಾಡ್ತಾರ. ಈಗ ಯಾವುದೋ ಒಂದು ಹೋರಾಟ ಅಂದರೆ ನಾನು ಹೋರಾಟ ಮಾಡೋಕ್ಕೆ ಹೋಗ್ಬೇಕದು ಅಲ್ವಾ, ಬೇಕು ಅಂದರೆ ನಾನು ಹೋಗಬೇಕು. ಅದು ಬಿಟ್ಬಿಟ್ಟು ನಾನು ಕೂತಲ್ಲೇ ಎಲ್ಲರಿಗೂ ಸಜೆಷನ್ ಮಾಡಿ ನೀವು ಹಂಗೆ ಮಾಡಿ ಹಿಂಗೆ ಮಾಡಿ ಅಂತಂದರೆ ಏನು ಪ್ರಯೋಜನ? ಸೊ ಇದನ್ನು ನನಗನ್ಸುತ್ತೆ ನಾನು ಯಾವಾಗ ತುಂಬ ದಿನಗಳಿಂದ ಈ ಒಂದು ರೂಲ್ಸ್ ನಾನು ಅಪ್ಲೈ ಮಾಡಿಕೊಂಡೆ. ಯಾವುದ್ರ ಬಗ್ಗೆ ನಾನು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ವೋ, ಹೌದು, ಓಕೆ, ಯಾವುದ್ರಲ್ಲಿ ನಾನು ಪಾಲ್ಗೊಳ್ಳೋಕ್ಕಾಗಲ್ಲೋ,
ಯಾವುದು ನಾನು ಹೆಲ್ಪ್ಲೆಸ್ ಅನ್ಕೊಳ್ಬೇಕಾದ್ರೆ ಹೌದು ನಾನು ಅದ್ರ ಬಗ್ಗೆ ಚರ್ಚೆ ಮಾಡಕ್ ಹೋಗಲ್ಲ. ಮಾಡಬಾರ್ದು. ಕರೆಕ್ಟ್ ಇಟ್ಸ್ ಸರ್. ಆಫ್ ನೋ ಯೂಸ್ ಹೌದು ಅಲ್ವಾ? ಹೌದು, ಖಂಡಿತ. ಅದು ಈಗ ಏನೋ ಸಮಸ್ಯೆ ಆಗ್ತಾ ಇದೆಯಾ, ನಾನು ಅದ್ರ ಹೋಗಿ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗುತ್ತೆ ಅಂದರೆ ಮಾಡಿ ಇಲ್ವಾ ಸುಮ್ಮನೆ ಇರಿ. ಹೌದು, ಸುಮ್ಮನೆ ಮಾತಾಡಿಕೊಂಡು ಇಟ್ಸ್ ಆಫ್ ನೋ ಯೂಸ್. ಈಗ ಇಂಡಿಯಾ ಚೈನಾ ಬಾರ್ಡರ್ ಬಗ್ಗೆ ನೀವೇನು ಮಾಡೋಕ್ಕಾಗುತ್ತೆ ಅಲ್ವಾ? ಅಥವಾ ಪಾಕಿಸ್ತಾನ ಭಾರತ ರಿಲೇಷನ್ಶಿಪ್ ಬಗ್ಗೆ ನಿಮ್ಮ ಕೈಲಿ ಏನಿದೆ ಅದನ್ನು ಮಾಡಿ, ಸಾಧ್ಯ ಆದರೆ. ಹೌದು, ಮಾಡದೇ ಅದನ್ನ ಮಾಡೋಕ್ಕಾಗಲ್ಲ. ಸುಮ್ಮನೆ ಅದ್ರ ಬಗ್ಗೆ ಮಾತಾಡಿದ್ರೆ ಇಟ್ಸ್ ಆಫ್ ನೋ ಯೂಸ್. ಇಲ್ಲೊಂದು ಆರ್ಟಿಕಲ್ ಬರ್ರಿ, ಒಳ್ಳೆ ತಿಳ್ಕೊಂಡು ಒಂದು ಆರ್ಟಿಕಲ್ ಬರ್ರಿ, ಒಂದು ವಿಡಿಯೋ ಮಾಡಿ. ಹೌದು ಅಲ್ವಾ? ಹೌದು, ಖಂಡಿತ. ಎಮೋಷನಲ್ ಟಾಕ್ಸಿನ್ ಬಗ್ಗೆ ತುಂಬ ಜನಕ್ಕೆ ಅದೊಂದು ಅಭಿಪ್ರಾಯ ಇದೆ. ಈಗ ನೀವು ನೋಡಿ, ಮಹಾತ್ಮ ಗಾಂಧೀಜಿ ಬಗ್ಗೆ ಎಮೋಷನಲ್ ಟಾಕ್ಸಿನ್ಸು ಎಷ್ಟು ಜನಕ್ಕಿದೆ ಅಂತಂದರೆ, ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ಯಾರೋ ದೊಡ್ಡ ಕೇಡಿ ಅಥವಾ ಭಯೋತ್ಪಾದಕರ ಬಗ್ಗೆ ಮಾತಾಡ್ತಿದ್ದೀವಿ ಅನ್ನೋ ಥರ ಪೋಸ್ ಮಾಡಿಬಿಡ್ತಾರೆ ನಮ್ಮನ್ನ. ಅವ್ರ ಬಗ್ಗೆ ಯಾಕೆ ನಾನು ಅನ್ಕೊಳ್ಳೋದು, ಒಂದೇ ದಿನ ಅವ್ರ ಥರ ಬದುಕಿ ತೋರಿಸ್ಬಿಟ್ಟು ಆಮೇಲೆ ನಾವು ಮಾತಾಡಬೇಕು. ಆ ಥರ ನನ್ನ ಕೈಲಿ ಸಾಧ್ಯನಾ? ಸುಳ್ಳು ಹೇಳೋದು ಹೆಂಗೆ, ಅಹಿಂಸಾವಾದವಾಗಿ ಮಾಡಿ ನಾನೇನಾದರೂ ಹೌದು ನಾನು ಅದನ್ನ ಮಾಡ್ತಾಯಿದ್ದೀನಿ ಅಂದರೆ ನಾನು ಮಾತಾಡ್ಬೋದು. ಏನೂ ಮಾತಾಡೋಲ್ಲ. ನೀವು ಅವ್ರ ಬಗ್ಗೆ ಹೆಂಗೆ ಏನು ಗೊತ್ತಿರುತ್ತೆ ನಮಗೆ ಡೆಪ್ತಲ್ಲಿ ಒಬ್ಬ ವ್ಯಕ್ತಿ ಬಗ್ಗೆ ಕಮೆಂಟ್ ಮಾಡಬೇಕಾದ್ರೆ ನಮ್ಗೇನು ಗೊತ್ತಿದೆ, ನನಗೆ ಆ ಯೋಗ್ಯತೆಯೇ ಇಲ್ಲ ಅಂಥದ್ರಲ್ಲಿ ಮಾತಾಡಬೇಕು. ದಟ್ ಈಸ್ ಕಾಲ್ಡ್ ಆಸ್ ಎ ಎಮೋಷನಲ್ ಟಾಕ್ಸಿನ್. ಇದರಿಂದ ಯಾರಿಗೂ ತೊಂದರೆ ಆಗಲ್ಲ. ಈ ಎಮೋಷನ್ಗಳನ್ನು ನೀವೇ ತಂದ್ಕೊಂಡ್ರೆ ಯಾರಿಗೂ ನಷ್ಟ ಇಲ್ಲ, ನಿಮಗೆ ನಷ್ಟ. ಯಾವುದೇ ಒಬ್ಬ ವ್ಯಕ್ತಿ ಬಗ್ಗೆ ನನಗೆ ಏನೂ ಗೊತ್ತಿಲ್ಲದೆ ಆ ವ್ಯಕ್ತಿಯನ್ನು ಬಹಳ ತಪ್ಪಾಗಿ ಚಿತ್ರಣ ಕೊಟ್ಟು ನನಗೆ ಗೊತ್ತಿರಬೇಕು, ನನಗೆ ಪೂರ್ಣವಾಗಿ ಸತ್ಯದ ಅರಿವಿರಬೇಕು. ಅದು ಅರಿವು ಹೆಂಗಿರೋಕ್ಕೆ ಸಾಧ್ಯ ಸರ್? ಯಾವಾಗಲೂ ನಡೆದಿರೋದು 1947 ಇದ್ದ ಪರಿಸ್ಥಿತಿ ನಮಗೇನು ಗೊತ್ತಿದೆ? ಯಾವ ಒತ್ತಡ ಇತ್ತು, ಯಾವ ಇದ್ರ ಮೇಲೆ ಆಯಿತು, ಯಾರೋ ಗೊತ್ತು, ಯಾರೋ ಒಬ್ಬರು ಹೇಳ್ತಾರೆ, ಎಲ್ಲ ಕೇಳ್ತೀವಿ. ಎಮೋಷನಲ್ ಟಾಕ್ಸಿನ್ನು ಈಗ ನಾನು ನೋಡಿಲ್ಲ, ನನಗೆ ಅಥೆಂಟಿಕೇಟೆಡು ಯಾರೋ ಬರೆದಿರ್ಬೋದು, ಡಾಕ್ಯುಮೆಂಟ್ ಏನೋ ಮಾಡಿರ್ಬೋದು, ಅದನ್ನ ಎಮೋಷ್ನಲ್ ಟಾಕ್ಸಿನ್ ಇದರಿಂದ ತೊಂದರೆ ಆಗೋದು ಯಾರಿಗೂ ಆಗಲ್ಲ. ಯಾವ ವ್ಯಕ್ತಿ ಅತಿಯಾಗೋದ್ರ ಬಗ್ಗೆ ಮುಳುಗಿರ್ತಾನೆ ಅವನಿಗೆ ಟಾಕ್ಸಿನ್ ಅದು. ಸೊ ದೇ ಹ್ಯಾವ್ ಟು ಬಿ ವೆರಿ ವೆರಿ ಕಾನ್ಷಿಯಸ್ ಅಲ್ವಾ? ಹಾಗಾಗಿ ಇಂಜೆಕ್ಷನ್ನು ತಿನ್ನೋದು, ಉಸಿರಾಡೋದು, ಅದರ ಜೊತೆಗೆ ಡಿಜಿಟಲ್ ಟಾಕ್ಸಿನ್ ಹೇಳಿದೆ ನಾನು. ಆಮೇಲೆ ಎಮೋಷನಲ್ ಟಾಕ್ಸಿನ್ಸ್ಗಳು, ಇವೆಲ್ಲ ಎಮೋಷನಲ್ ಟಾಕ್ಸಿನ್ಸೇ. ಯಾರ್ದೋ ಬಗ್ಗೆ ಪ್ರೊಜೆಕ್ಟ್ ಮಾಡೋದು, ಏನೋ ಇದು ಮಾಡೋದು, ಇದರಿಂದ ನಷ್ಟ. ನಿನ್ನ ಕಾರ್ಟಿಸಾಲ್ ಜಾಸ್ತಿ ಆಯಿತು, ನಿನ್ನ ಎಂಡೋಕ್ರೈನ್ ಪಾತ್ವೆ ಹಾಳಾಯಿತು, ಇನ್ನು ಯಾರಿಗೂ ಏನೂ ಆಗಿಲ್ಲ, ಯಾರೂ ಅದನ್ನು ಸೀರಿಯಸ್ ಆಗೂ ತಗೊಳ್ಳೋದಿಲ್ಲ. ಸೊ ಎನ್ವೈರ್ನಮೆಂಟಲ್ ಟಾಕ್ಸಿನು ಇದ್ರ ಜೊತೆಗೆ ಈ ನಾಯ್ಸ್ ಆಗಿರ್ಬೋದು, ಬೇರೆ ಬೇರೆ ಪೊಲ್ಯೂಷನ್ಸು, ಇದೆಲ್ಲ ಒಟ್ಟಾರೆ ಸೇರಿ ಏನಾಗ್ತಾ ಇದೆ ಅಂತಂದರೆ ನಮ್ಮ ನರಕೋಶಗಳನ್ನು ನಾಶ ಮಾಡ್ತಾ ಇದೆ. ಹಾಗಾಗಿ ಇದರಿಂದ ಹೊರ ಬರಬೇಕು ನೀವು ಅಂತಂದರೆ ಬಹಳ ಮುಖ್ಯವಾಗಿ ಎಕ್ಸಸೈಸ್ ಮಾಡಲೇಬೇಕು. ನನಗೆ ಟೈಮ್ ಇಲ್ಲ, ಅಲ್ಲ, ಆ ಎಕ್ಸ್ಕ್ಯೂಸ್ ಯಾರು ಕೊಡ್ತೀರಾ ನೀವು? ಈಗ ನಾನು ಹೇಳ್ಬೋದು, ಸರ್ ನಾನು ತುಂಬ ಬ್ಯುಸಿ ಸರ್, ನನಗೆ ಎಕ್ಸಸೈಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಎಕ್ಸ್ಕ್ಯೂಸು ಯಾಕೆ ಬೇಕು? ನಿಮಗೆ ಬೇಕಾಗಿರೋದು ನನ್ನ ದೇಹಕ್ಕದು. ಈಗ ಎಕ್ಸಸೈಸ್ ಮಾಡಿದ್ರೆ ನನಗೆ ಒಳ್ಳೆಯದು, ಮಾಡಿದೆ ನಾನು ರೀಸನ್ ಕೊಡ್ಬೋದು, ಅಯ್ಯೋ ನಾನು ನೈಟು ಮಲಗಿದ್ದು ಲೇಟ್ ಆಯಿತು, ನಾನು ತುಂಬ ಬ್ಯುಸಿ ಆದೆ ಅಂತಂದರೆ ಎಕ್ಸ್ಕ್ಯೂಸು ನನಗೆ ನಾನೇ ಮಾಡ್ಕೊಂಡು ನನ್ನ ದೇಹವನ್ನು ನಾನೇ ಹಾಳು ಮಾಡ್ಕೊತಾ ಇರೋದು. ಅದರಿಂದ ಬೇರೆ ಯಾರಿಗೂ ಏನೂ ಪ್ರಯೋಜನ ಏನಿಲ್ಲ, ಯಾರನ್ನ ಮೆಚ್ಚಿಸ್ಬೇಕಾಗೂ ಇಲ್ಲ. ಸೊ ಎಕ್ಸಸೈಸ್ ಬೇಕು, ಸ್ಲೀಪ್ ಬೇಕು, ಒಳ್ಳೆಯದು 6 ಗಂಟೆ ನಿದ್ರೆ ನನಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ. ಏನು ಮಾಡೋಕ್ಕಾಗುತ್ತೆ? ಅವ್ರಿಗೆ ತೊಂದರೆ ಆಗುತ್ತೆ ಮುಂದಿನ ದಿನದಲ್ಲಿ, ಕಳ್ಕೋಬೇಕು. ಆಮೇಲೆ ಜಂಕ್ ಆಹಾರದ ಸೇವನೆ ನಿಲ್ಲಿಸಿ ಒಳ್ಳೆಯ ಆಹಾರಗಳು, ಅದರಲ್ಲಿ ಮುಖ್ಯವಾಗಿ ಸ್ವಲ್ಪ ಪೆಸ್ಟಿಸೈಡ್ ಎಲ್ಲ ಕಮ್ಮಿ ಇರೋಂಥದ್ದನ್ನೇ ಮಾಡಬೇಕು. ಏಕೆಂದರೆ ಅಲ್ಲೂ ತುಂಬ ಹಾಕ್ತಾರೆ ವೆಜಿಟಬಲ್ಸ್, ಅದನ್ನ ತೊಳಿಬೇಕು ಚೆನ್ನಾಗಿ, ಅದನ್ನು ನೋಡ್ಕೊಂಡು ನಾವು ಆಹಾರಗಳನ್ನು ತಗೋಬೇಕು. ಸಸ್ಯಾಹಾರ ಜಾಸ್ತಿ, ಆಮೇಲೆ ನ್ಯೂಟ್ರಿಷನ್ ಇರೋ ಅಂಥದ್ದು. ಸಾಫ್ಟ್ ಡ್ರಿಂಕ್ಸ್ಗಳನ್ನು ಬದಲು ರೀಪ್ಲೇಸ್ ಮಾಡಿ ಮಜ್ಜಿಗೆ, ಮೊಸರು, ಪ್ರೊಬಯೋಟಿಕ್ಸ್ಗಳು ಈ ಥರ ತಗೊಳ್ಳೋಂಥದ್ದು. ಇದ್ರ ಜೊತೆಗೆ ಸೋಷಿಯಲ್ ಕಮ್ಯುನಿಕೇಷನ್ನು ಸೊಸೈಟಿಲಿ ಇರಬೇಕು ಅಂದರೆ ನೀನು ಫರ್ಗಿವು ಮಾಡಲೇಬೇಕು, ಗ್ರ್ಯಾಟಿಟ್ಯೂಡು ಇರಲೇಬೇಕು. ಇವೆರಡೂ ನಮಗೆ ಇಲ್ಲ ಅಂದ ಪಕ್ಷದಲ್ಲಿ ನಾವು ಸಮಾಜದಲ್ಲಿ ಒಳಗೊಳ್ಳುವಿಕೆಯಲ್ಲಿ ಆಗೋದಿಲ್ಲ. ಫರ್ಗಿವ್, ಒಂದು ಸಮಾಜ ಅಂದಮೇಲೆ ಒಳ್ಳೆಯವರು ಕೆಟ್ಟವರು ಎಲ್ಲ ಇರ್ತಾರೆ. ಒಳ್ಳೆಯವರು ಅಂತ ಅವ್ರನ್ನ ಜಡ್ಜ್ ಮಾಡೋಕ್ಕೆ ನನಗೂ ಯಾವ ಅರ್ಹತೆ ಇರೋದಿಲ್ಲ. ಬೇಕಾದರೆ ಬೇರೆ ಬೇರೆ ದೃಷ್ಟಿಕೋನ ಇರುತ್ತೆ. ಯಾವುದೋ ಒಬ್ಬ ವ್ಯಕ್ತಿನ ಒಳ್ಳೆಯವರು ಅಂತ ನಾನು ಅನ್ಬೋದು, ಆದರೆ ಇನ್ನೊಬ್ಬರ ದೃಷ್ಟಿಯಲ್ಲಿ ಅವ್ರು ಕೆಟ್ಟವರಾಗಿರ್ಬೋದು. ನಾನು ಕೆಟ್ಟವರು ಅನ್ನೋರು ಇನ್ನೊಬ್ಬರ ದೃಷ್ಟಿಯಲ್ಲಿ ಒಳ್ಳೆಯವರು. ಸೊ ಇದೆಲ್ಲ ಏನು ಅಂತಂದರೆ ನಮಗೆ ನಾವು ಒಂದು ಹಾಕ್ಕೊಂಡಿರೋ ಅಂಥದ್ದು ಫರ್ಗಿವ್ನೆಸ್. ಆಯಿತು, ನನಗೆ ಅವರಿಂದ ತೊಂದರೆ ಆಯಿತಾ, ಜಸ್ಟ್ ಫರ್ಗಿವ್ ಹಿಮ್. ಬೇಕಾದಷ್ಟು ಮಾಲಿಕ್ಯುಲರ್ ಲೆವೆಲಲ್ಲಿ ಬದಲಾವಣೆಗಳಾಗುತ್ತೆ ಫರ್ಗಿವ್ನೆಸ್ಸಿಂದ. ಗ್ರ್ಯಾಟಿಟ್ಯೂಡ್,
ಗ್ರ್ಯಾಟಿಟ್ಯೂಡ್ ಮಾಡಿ ನಿಜವಾಗ್ಲೂ ಅದು ಎಷ್ಟು ಅದ್ಭುತ ಅಂದರೆ ಸುಮಾರು ಜನ ಅದನ್ನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನನಗೆ ಇದರಲ್ಲಿ ಮೆಸೇಜೆಲ್ಲ ಹಾಕಿದ್ದಾರೆ. ಗ್ರ್ಯಾಟಿಟ್ಯೂಡ್ ಪ್ರಾಕ್ಟೀಸ್ ಮಾಡಿ ಅದನ್ನು ಅಳವಡಿಸಿಕೊಂಡು ಅದರಿಂದ ಪ್ರಯೋಜನ ಪಡೆದಿರೋ ಅಂಥ ಬೇಕಾದಷ್ಟು ಜನ ಇದ್ದಾರೆ. ಗ್ರ್ಯಾಟಿಟ್ಯೂಡ್ ಟು ಎವ್ರಿ ಒನ್, ಭಗವಂತನಿಗೆ, ತಂದೆ ತಾಯಿಗಳಿಗೆ, ನನ್ನ ಸುತ್ತಮುತ್ತ ಇರೋರಿಗೆ ಎಲ್ಲರಿಗೂ ಒಂದು ಗ್ರ್ಯಾಟಿಟ್ಯೂಡ್, ಥ್ಯಾಂಕ್ ಯು ಹೇಳೋದು. ಅದರಿಂದ ನಾವು ಕಳ್ಕೊಳ್ಳೋಂಥದ್ದು ಏನಿದೆ? ಎಲ್ಲ ಸಿಂಪಲ್ಲು, ಇಲ್ಲಿ ಏನೂ ಖರ್ಚಿಲ್ಲ, ಏನೂ ಇಲ್ಲ, ಸಿಂಪಲ್ಲಾಗಿ ನಮ್ಮ ಕೈಲಿ ಇರೋ ಅಂಥದ್ದು. ಇದನ್ನು ಯುವಕರು ಮಾಡ್ತಾ ಬರಬೇಕು. ಈಗ ವಯಸ್ಸಾದವರು, ಈಗ ನಮಗೆ ನಿಮಗೆ ಎಲ್ಲ ಒಂದು ಏಜ್ ಆಗಿದೆ, ಇದು ಗೊತ್ತಿದೆ ಏನೇನು ಮಾಡಬೇಕು ಅಂತ, ಮತ್ತು ಮಾಡ್ತಾನೂ ಇದ್ದೀವಿ ನಾವು. ನಮಗೇನು ವಿ ಆರ್ ನಾಟ್ ಇನ್ ಅ ಡೇಂಜರ್ ಝೋನ್. ನಾವು ಡೇಂಜರ್ ಝೋನಿಂದ ಹೊರಗಡೆ ಬಂದುಬಿಟ್ಟಿದ್ದೀವಿ, ನಮಗೇನು ತೊಂದರೆ ಆಗಲ್ಲ. ಈಗ ಯಂಗ್ಸ್ಟರ್ಸ್ ಇದ್ದಾರಲ್ಲ, ಅವರನ್ನು ಸರಿಯಾಗಿ ನಾವು ಚಾನಲೈಸ್ ಮಾಡಲಿಲ್ಲ ಅಂದರೆ ಈ ಆಲ್ಝೈಮರ್, ಪಾರ್ಕಿನ್ಸನ್ನು 30-40 ವರ್ಷಕ್ಕೆ ಶುರು ಆಗುವ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ, ಆಗುವ ಸಾಧ್ಯತೆ ಇದೆ. ಕಾರಣ ಆಹಾರ ಸರಿ ಇಲ್ಲ ಅವ್ರದ್ದು, ಅವರ ನಡವಳಿಕೆಗಳು, ಈ ಫರ್ಗಿವ್ನೆಸ್ಸು ಇಲ್ಲ, ಗ್ರ್ಯಾಟಿಟ್ಯೂಡು ಇಲ್ಲ. ನಾವೇ ನೋಡ್ತಾ ಇರ್ತೀವಿ, ಇತ್ತೀಚಿನ ಮಕ್ಕಳಿಗೆ ಒಂದು ಥ್ಯಾಂಕ್ ಯು ಹೇಳೋ ಅಂಥ ಒಂದು ಸೌಜನ್ಯತೆ ಇರೋದಿಲ್ಲ, ಆಮೇಲೆ ನೆನೆಸ್ಕೊಳ್ಳೋ ಅಂಥದ್ದು ಇರೋದಿಲ್ಲ. ಅಯ್ಯೋ ಬಿಡು, ಏನು ಸುಮ್ಮನೆ ಮಾಡ್ತಾರೆ, ಪುಕ್ಸಟೆ ಸಂಬಳ ತಗೊಂತಾರೆ ಮಾಡ್ತಾರೆ ಅಲ್ಲ. ಈಗ ನಮ್ಮ ಗುರುಗಳನ್ನು ಸಂಬಳ ತಗೊಂಡೇ ಮಾಡೋರು. ಆದರೆ ನಮಗೆ, ನಾನು ಹೇಳಿದೆ ನಿನ್ನೆ, ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನನ್ನ ಗುರುಗಳು ನನಗೆ ಟೀಚ್ ಮಾಡಿದವರು, ಅವ್ರಿಗೆ 75 ವರ್ಷ, ಅಭಿನಂದನಾ ಗ್ರಂಥ, ಪ್ರೊಫೆಸರ್ ಎಸ್.ಎನ್. ಹೆಗ್ಡೆ ಅಂತೇಳಿ. ನನಗೆ ಅವ್ರ ಬಗ್ಗೆ ಬಹಳ ಅಭಿಮಾನ, ತುಂಬ ಒಳ್ಳೆಯ ವ್ಯಕ್ತಿ. ನನಗೆ ಆ ಅಭಿಮಾನದಿಂದ ಎಷ್ಟೋ ಕಾರ್ಯಕ್ರಮ ಇದ್ದರೂ ಸಾಯಂಕಾಲ ಹೋದೆ. ನನಗೆ ನನ್ನ ಸಣ್ಣ ಗ್ರ್ಯಾಟಿಟ್ಯೂಡು ನನಗೆ ನನ್ನ ಗುರುಗಳ ಬಗ್ಗೆ. ಅಂದರೆ ಅದು ಅವ್ರಿಗೆ ಸಂಬಳ ತಗೊಂತಿದ್ರು ಅನ್ನೋದು ಇದ್ದೇ, ಅವ್ರು ಡ್ಯೂಟಿ ಮಾಡಿದ್ದಾರೆ, ಆದರೂ ಗುರು ನನಗೆ ಕಲಿಸ್ಕೊಟ್ಟಿದ್ದಾರೆ. ಆದರೆ ಈಗಿನ ಜನ್ರೇಷನು ಅಯ್ಯೋ ಬಿಡು, ಅವ್ರಿಗೇನೋ ಸಂಬಳ ತಗೊಂತಾರೆ, ಪಾಠ ಮಾಡ್ತಾರೆ, ಅದರಲ್ಲೇನು ಲಾಸ್? ಯಾರಿಗೆ? ನಿಮಗೆ ಲಾಸ್. ನೀವು ಆ ಒಂದು ಭಾವನೆಗಳನ್ನು ನೀವು ಹುಟ್ಟು ಹಾಕಲಿಲ್ಲ ಅಂದರೆ ನಿಮ್ಮ ದೇಹದ ಒಳಗಡೆ ಕೆಲವೊಂದು ಪಾತ್ವೆಗಳನ್ನು ಆ್ಯಕ್ಟಿವೇಟ್ ಮಾಡೋಕ್ಕಾಗೋದಿಲ್ಲ. ಆ ಬ್ಲಿಸ್ ಫೀಲಿಂಗು, ಕೆನಬಿನಾಯ್ಡ್ ಅಂತ ಇರುತ್ತೆ ಒಂದು ಮಾಲಿಕ್ಯೂಲು, ಆ ಬ್ಲಿಸ್ ಫೀಲಿಂಗ್ ಕೊಡೋ ಮಾಲಿಕ್ಯೂಲು, ಅದನ್ನು ಆ್ಯಕ್ಟಿವೇಟ್ ನೀವು ಮಾಡ್ಕೋಬೇಕು. ಯಾವಾಗ ಅಂತಂದರೆ ಫರ್ಗಿವ್ನೆಸ್ಸು, ಗ್ರ್ಯಾಟಿಟ್ಯೂಡ್ ಮಾಡಿದಾಗ ಆ ಮಾಲಿಕ್ಯೂಲು ಬಿಡುಗಡೆ ಆಗುತ್ತದೆ. ಈಗ ನೋಡಿ, ನೀವು ದೇವಸ್ಥಾನಕ್ಕೆ ಹೋದಾಗ ಆ ಬ್ಲಿಸ್ ಫೀಲಿಂಗ್ ಬರುತ್ತಲ್ವ ನಿಮಗೆ. ಏನಕ್ಕೆ ಅಂದರೆ ನಿಮ್ಮ ಮನಸ್ಸು ಒಂಥರ ಪರಿಶುದ್ಧವಾಗಿರುತ್ತೆ. ಅವಾಗ ಯಾರ ಬಗ್ಗೆನೂ ನಿಮಗೆ ಕೋಪ ಏನೂ ಇರೋದಿಲ್ಲ. ಒಂಥರ ಆ ಮನಸ್ಸು, ಆ ವಾತಾವರಣಕ್ಕೆ ಒಂಥರ ಇದಾಗಿರುತ್ತೆ. ಸೊ ಇಷ್ಟೆಲ್ಲ ಕಾಂಪೊನೆಂಟ್ನ ನಾವು ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದು, ನಿಮ್ಮ ಒಂದು ದೈಹಿಕ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ. ಹಾಗಾಗಿ ಇದು ಒಂದು ಅದ್ಭುತವಾದ ಸಿಂಪಲ್ ಆಗಿರುವಂತಹ ಟೆಕ್ನಿಕ್ಗಳು ಅಂತ ಹೇಳ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ನನಗನ್ಸೋದು ಇವತ್ತಿನ ಯುವಜನತೆಗೆ ಇರುವಂಥ ದೊಡ್ಡ ಒಂದು ಶತ್ರು ಅಂದರೆ ಅದು ಮೊಬೈಲ್ ಫೋನೇ ಬೇಸಿಕಲಿ. ಅದನ್ನು ಸರಿಯಾಗಿ ಬಳಸ್ಕೊಂಡ್ರೆ ಅದು ಅದ್ಭುತ. ಅದೇನಾದರೂ ದುರುಪಯೋಗ, ನನಗನ್ಸೋದು ನೀವು ರಾತ್ರಿ ಮಲ್ಕೊಳ್ಳಿ ಅಂತ ಹೇಳಿದ್ರಲ್ಲ, 10 ಗಂಟೆ ಮಲ್ಕೊಳ್ಳಿ ಅಂಥೇಳಿ, 10 ಗಂಟೆ 10-10:30 11 ಈ ರೇಂಜಲ್ಲಿ ಮಲ್ಕೊಳ್ಳೋಕ್ಕೆ ಇರುವಂಥ ಒಂದೇ ಒಂದು ಶತ್ರು ಅಂದರೆ ಮೊಬೈಲ್ ಫೋನ್. ಸೊ ವಾಟ್ಸಪ್ಪು, ಫೇಸ್ಬುಕ್ಕು. ಸೊ ಇದ್ರ ಬಗ್ಗೆ ಒಂದು ಡಿಸಿಷನ್ ತೊಗೋಬೇಕಾಗಿದೆ ಅಲ್ವಾ? ಖಂಡಿತ. ಇದನ್ನು ನೋಡಲ್ಲ, ಇದಾದ್ಮೇಲೆ ನೋಡಲ್ಲ ಅಂತ ಹೇಳಿ, ಓಕೆ 10 ಗಂಟೆ ಆದಮೇಲೆ ನೋಡಲ್ಲ ಅಂತ ಸ್ವಲ್ಪ ಕಷ್ಟ ಆಗ್ಬೋದು ಸ್ಟಾರ್ಟಿಂಗಲ್ಲಿ, ಸ್ವಲ್ಪ ಕಷ್ಟ ಆಗುತ್ತೆ, ಆದರೆ ಮಾಡ್ಬೋದು. ಆಮೇಲೆ ಬೆಳಿಗ್ಗೆ ಎದ್ದು ನೋಡಿ, ನೀವು 7 ಗಂಟೆಗೆ ಎದ್ದು 8 ಗಂಟೆಗೆ ಎದ್ದು ನೀವು ಮೆಸೇಜ್ ಮಾಡಿಲ್ಲ ಅಂತ ಯಾರೂ ಹಾರ್ಟ್ ಬ್ರೇಕ್ ಏನು ಮಾಡ್ಕೊಂಡಿರಲ್ಲ. ಖಂಡಿತ. ಅಯ್ಯೋ ನೀವೇನು ಗುಡ್ ನೈಟ್ ಹೇಳಿಲ್ಲ ಅಂತ ಏನೂ ಆಗಿರಲ್ಲ, ಅವ್ರು ಮಲ್ಕೊಂಡಿರ್ತಾರೆ ಅಷ್ಟೇ. ಸೊ ಹಿಂಗಾಗಿ ನಂದು ವಾಟ್ಸಪ್ಪು ಸುಮಾರು ಒಂದು 10-15 ದಿನ ವರ್ಕ್ ಆಗ್ತಾ ಇರಲಿಲ್ಲ. ನನಗೇನು ಲಾಸ್ ಆಗಲಿಲ್ಲ, ಗೊತ್ತಾಯಿತು ಏನೂ ಆಗಲ್ಲ ಅಂತ. ನಾವು ಒಂಥರ ಭ್ರಮಾಲೋಕದಲ್ಲಿದ್ದೀವಿ ಕಂಪ್ಲೀಟ್. ನಾನು ಸೊಸೈಟಿ ಕನೆಕ್ಟ್ ಆಗಲಿಲ್ಲ ಅಂದರೆ ಅಲ್ಲೇನೋ ಆಗೋಗ್ಬಿಡುತ್ತೆ. ಈಗ ನೋಡಿ, ನಾನು 1.5 ತಿಂಗಳಿಂದ ಪ್ರೋಗ್ರಾಮ್ ಕೊಟ್ಟಿಲ್ಲ, ಏನೂ ಆಗಿಲ್ಲ. ಸೊ ನಾವು ಅಂದ್ಕೊಂಡ್ಬಿಡ್ತೀವಿ, ನಾವಿಲ್ಲ ಅಂದರೆ ಏನೋ ಆಗೋಗ್ಬಿಡುತ್ತೆ, ಅದು ಏನೂ ಆಗಲ್ಲ, ಹಾಗೇ ಇರುತ್ತೆ. ಸೊ ಚೆನ್ನಾಗಿರುತ್ತೆ. ನಾವು ಅಲ್ಲಿದ್ದರೆ ಇನ್ನೂ ಚೆನ್ನಾಗಾಗುತ್ತೆ ಅಂದರೆ ನಾವು ಖಂಡಿತ ಹೋಗ್ತಾ ಇರಬೇಕು. ಬಟ್ ಹಂಗಂತ ನಾವು ಹೋಗದೇ ಇದ್ರೆ ಏನೂ ಆಗಲ್ಲ ಅಂತ ಅನ್ನೋದೇನಿಲ್ಲ. ಎಸ್ಪೆಷಲಿ ಡಿಜಿಟಲ್ ಡಿಸ್ಟೆನ್ಸ್ ಇದೆಯಲ್ಲ, ಅದು ಭಾಳ ಮುಖ್ಯ. ಸೊ ಅಷ್ಟು ಹೇಳ್ತೆ ನಾನು ಡಾಕ್ಟರ್ ಮಾಲಿನಿ ಮೇಡಮ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಎಷ್ಟೊತ್ತು ಮಾತಾಡಿದ್ರಿ. ಸೊ ಸ್ನೇಹಿತರೆ, ಇದನ್ನು ನಿಮ್ಮೆಲ್ಲ ಯುವ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಮತ್ತು ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ. ನೋಡ್ತಾರೆ ಗೌರಿಶಿಕ್ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMSampurna.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.